ಹೈ ಗೈಸ್, ಟುಡೇಸ್ ತಂಗಲ ಮೂವಿ ರಿವ್ಯೂ. ತಮಿಳ್ ಸಂಗಡೆ ತೆಲುಗುದಾಗ ರಿಲೀಸ್ ಆಗಿದೆ, ಹಿಂದಿದಾಗ ಮೂವಿ ರಿಲೀಸ್ ಆಗಬೇಕಿತ್ತು. ಬಟ್ ಹಿಂದಿದಾಗ ರಿಲೀಸ್ ಆಗಿಲ್ಲ, ಮೂವಿ ಪೋಸ್ಟ್ಪೋನ್ ಆಗಿದೆ. ಹಿಂದಿದಾಗೂ ಇನ್ನೊಂದು 10 ಡೇಸ್ನಾಗ ಹಿಂದಿದಾಗ ರಿಲೀಸ್ ಆಗ್ತಿರ್ಬೇಕು. ಇದು ಏನು ವರ್ಲ್ಡ್ ಕ್ರಿಯೇಟ್ ಮಾಡ್ರಲ್ಲ ಡೈರೆಕ್ಟರ್ ಅವರು, ಪಿ ಎ ರಂಜಿತ್ ಅವರು. ವೆಲ್, ಸರಿಯಾಗಿ ನನಗೆ ಅನ್ಸದ ಬಾಸ್. ಅದು ಅಡವಿ ಬಗ್ಗೆದಾಗಲಿ, ಅದು ಗೋಲ್ಡ್ ಬಗ್ಗೆದಾಗಲಿ, ಆ್ಯಕ್ಟಿಂಗ್ ಬಗ್ಗೆದಾಗಲಿ, ಹಾರ್ಡ್ ವರ್ಕ್ ನನಗೆ ಅನ್ಸದ. ಸ್ಕ್ರೀನ್ ಪ್ಲೇ ಮುಟ್ಟ ಎಂಗೇಜಿಂಗ್ ಅದ. ಥೋಡೆ ಇನ್ನೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇಡಬೇಕಿತ್ತು, ಇನ್ನೂ ಶಾಕಿಂಗ್ ಮೂಮೆಂಟ್ ಆಗ್ತಿದ್ದಾರೆ ನೋಡೋ ಮಟ್ಟಿಗೆ. ಯಾಕಂದ್ರೆ ಜಿಯಾನ್ ವಿಕ್ರಮ್ ಪರ್ಫಾರ್ಮೆನ್ಸ್ ಅಲ್ಲಿ ಥಂಗಲಮ್ದು ಏನು ರೋಲ್ ಪ್ಲೇ ಮಾಡಿರಲ್ಲ, ಒಂದು ಊರಿನಲ್ಲಿ ಥಂಗಲಮ್ ಹೆಸರು ಇದ್ದಿರ್ಬೇಕು ಅಂತ ಪಾಯಿಂಟ್ ನನಗೆ ಅನ್ಸದ. ಬಟ್ ಏನು ವರ್ಲ್ಡ್ ಕ್ರಿಯೇಟ್ ಮಾಡಿರಲ್ಲ, ಮುಟ್ಟ ಕಡಿಮೆ ಮೂವಿಗಳು ಇರ್ತಾವೆ. ಥೋಡೆ ಮೂವಿಗೆ ಇಷ್ಟಕ್ಕನ ಹಾರ್ಡ್ ವರ್ಕ್ ಮಾಡಬೇಕಾದದ. ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡ್ತಾ ಇರ್ತೀವಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ತಡೆಯುತ್ತೇನೆ. ಆಕ್ಟರ್ ಬೈ ಪಿ ಎ ರಂಜಿತ್, ಸ್ಟಾರಿಂಗ್ ಬೈ ಜಿಯಾನ್ ವಿಕ್ರಾಂತ್, ಮಾಧವಿಲಕ, ಮೆನಿ ಮೋರ್ ಫಿಲ್ಮ್ನಲ್ಲಿ ಆ್ಯಕ್ಟರ್ ಅದ. ಇದು ಟೈಲರ್ ಬಂದಾಗಿ ತೊಡೆ ಮಂದಿ ಅಲ್ಲತ್ತಿರು ಇದು ಒಂದು KGF ಅಪ್ಲೇ ಮೂವಿ ಅದ ಅಂತಂದರು. ವೆಲ್, KGF ಒಂದು ಗ್ಯಾಂಗ್ಸ್ಟರ್ ಆ್ಯಕ್ಷನ್ ಮೂವಿ ಅದ. ಜಿಯಾನ್ ವಿಕ್ರಾಂತ್ ಬಗ್ಗೆ ನಾ ಹೇಳೋದು ಜರುರತಿಲ್ಲ. ಅಪರಿಚಿತ್ ಮೂವಿ ಒಳಗಾಲಿ, ಐ ಮೂವಿ ಒಳಗಾಲಿ, ಬೇರೆ ಮೂವಿಗಳನ್ನ ನೋಡ್ರಿ, ಅವ್ರ ಹಾರ್ಡ್ ವರ್ಕ್ ನಮಗೆ ಕಾಣ್ತದೆ. ಇದು ಮೂವಿ ಒಳಗಾಲಿ, ಅವ್ರ ಕಾಸ್ಟ್ಯೂಮ್ ಆಗಲಿ, ಅವ್ರ ಡೈಲಾಗ್ ಡೆಲಿವರಿ ಆಗಲಿ, ಅವ್ರಿಗೆ ಏನು ಬಟ್ಟೆ ಉಟ್ಕಂದ್ರಲ್ಲ ಅದ್ರ ಬಗ್ಗೆದಾಗಲಿ, ಅಂದ್ರೆ ಆರ್ಗ್ಯಾನಿಕ್ ಡೈಲಾಗ್ ಡೆಲಿವರಿ ಆಗಲಿ ಸಿಂಪಲ್ ನಮಗೆ ಅನಿಸ್ತಾವ. ಒಂದು ಫ್ಯಾಮಿಲಿ ಒಳಗೆ ಹೆಂಗೆ ಮಾತಾಡ್ತಾರ ಅದೇ ಡೈಲಾಗ್ ಡೆಲಿವರಿ ನನಗೆ ಅನ್ಸಾವ. ಅವ್ರ ಫ್ಯಾಮಿಲಿ ಸಂಗಡ ಎಷ್ಟು ಹ್ಯಾಪಿ ಇದಾಗ ತಂಗಲ್ಲ ಮಾನ. ಬಟ್ ಒಂದು ಟೈಮ್ ಬಂದ್ಮೇಲೆ ಮುಟ್ಟ ಪ್ರಾಬ್ಲಮ್ ಆಗ್ತದೆ ಅವ್ರ ಫ್ಯಾಮಿಲಿ ಒಳಗೆ. ಏನು ಭೂಮಿ ಅದಲ್ಲ, ಅವ್ರದ್ದು ಏನು ಹೊಲ ಅದಲ್ಲ, ಅಷ್ಟಿಗೆ ನಾವು ಪ್ರೀತಿ ಮಾಡ್ತಾನೆ, ಅದು ಹೊಲ ವಾಪಸ್ ತೊಗೋಬೇಕಂತೆ. ಬಟ್ ನಾವು ಮಾತಾಡ್ಬೇಕು ಆರ್ತಿ ಅವ್ರ ಬಗ್ಗೆದಾಗ. ಇವ್ರ ಸ್ಕ್ರೀನ್ದಾಗ ಯಾವಾಗ ಬರ್ತಾರಲ್ಲ ಅವಾಗ ಶಾಕಿಂಗ್ ಮೂಮೆಂಟ್ ಆಗಲಿ, ಥೋಡೆ ಎಲಿಮೆಂಟ್ ಆಗಲಿ, ಥೋಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ರೆಸೆಂಟೇಷನ್ ಸರಿಯಾಗಿ ಕೊಟ್ಟರು ಬಸ್. ಬಟ್ ಏನು ಕಥೆ ಅದಂದ್ರೆ, ಪಾಯಿಂಟ್ ಬಗ್ಗೆ ನಾವು ಬಂದೇವು ಅಂದ್ರೆ, ಒಂದು ಪ್ಲೇಸ್ನಲ್ಲಿ ಗೋಲ್ಡ್ ಅದ, ಅದು ಗೋಲ್ಡ್ ಮೇಲೆ ಎಲ್ಲೋ ಮಂದಿ ದೃಷ್ಟಿ ಅದ. ಗೋಲ್ಡ್ ಎಲ್ಲೋ ಮಂದಿಗೆ ಬೇಕಾಗ್ಯದ, ಡ್ಯಾನಿಯಲ್ಗೂ ಗೋಲ್ಡ್ ಬೇಕದ. ಒಂದು ಬ್ರಿಟಿಷ್ ಮಂದಿನೂ ಬರ್ತಾನೆ, ಒಂದು ಕಥೆ ಕೇಳ್ತಾನೆ, ಅದು ಪ್ಲೇಸ್ ಬಗ್ಗೆದಾಗೆ ನನಗೂ ಗೋಲ್ಡ್ ಬೇಕು, ಜಿಯಾನ್ ವಿಕ್ರಮ್ಗೂ ಗೋಲ್ಡ್ ಬೇಕು, ಇನ್ನೊಬ್ಬರಿಗೂ ಗೋಲ್ಡ್ ಬೇಕು. ಒಂದು ಪೂರ ಊರು ಜಮಾಗಿ ಗೋಲ್ಡ್ ತೆಗಿಬೇಕಂತ ಪ್ಲ್ಯಾನ್ ಮಾಡ್ತಾರೆ. ಬಟ್ ಗೋಲ್ಡ್ ತೆಗಿಬೇಕಂತ ಸಿಂಪಲ್ ಮಾತಲ್ಲ. ಅಲ್ಲಿ ಇನ್ನೊಬ್ಬರು ಎಷ್ಟೋ ವರ್ಷ ವೇಟ್ ಮಾಡ್ತಾರ, ಅದು ಗೋಲ್ಡ್ ತೆಗೆದು ಸಿಂಪಲ್ ಮಾತಲ್ಲ. ಜಿಯಾನ್ ವಿಕ್ರಮ್ ಅವ್ರ ಮಕ್ಕಳಿಗೆ ಪೂರ ಕಥೆ ಎಲ್ಲ ಹೇಳ್ತಾನೆ, ಯಾವಾಗಿಂದ ಸ್ಟೋರಿ ಅದ, ಗೋಲ್ಡ್ ಸಲಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ಯದ, ಎಷ್ಟು ಯುದ್ಧಗಳಾಗ್ಯಾವ. ಗೋಲ್ಡ್ ತೆಗೆದು ಸಿಂಪಲ್ ಮಾತಲ್ಲ. ಜಿಯಾನ್ ವಿಕ್ರಮ್ ಒಂದು ಓಲ್ಡ್ ವರ್ಷನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಅವ್ರ ಪರ್ಫಾರ್ಮೆನ್ಸ್ ನನಗೆ ಬೆಟರ್ ಅನ್ಸದ ಬಾಸ್. ಯಾಕಂದ್ರು ಸಿಂಪಲ್ ಎಲ್ಲ ಗೋಲ್ಡ್ ತೆಗೆದು, ಗಂಗಮ್ಮ ತಾಯಿ ಎಲ್ಲಿ ಬಂಗಾರ ಕೊಡ್ತಾಳ ಅಲ್ಲೇ ಲಾಸ್ ನಾವು ಬಂಗಾರ ತೆಗೋಬೇಕು. ಕಾಣೋದೆಲ್ಲ ಮಾಯ ಅದ, ಅದು ತೆಗಿಲಕ್ಕೆ ನಮಗೆ ಬಂಗಾರ ಆಗಲ್ಲ. ಅದು ಸೀನ್ ನನಗೆ ಸರಿಯಾಗಿ ಅನ್ಸದ. ಒಂದು ಸ್ಟ್ಯಾಚ್ಯೂ ಬುದ್ಧಾಗ್ನು ತೋರ್ಸಾರಲ್ಲಿ. ವೆಲ್, ಅದನ್ನು ಪೂರ ಮೂವಿ ಸ್ಟಾರ್ಟ್ ಕ್ಲಾಸ್ ಎಂಡಿಂಗ್ ತನ ಅದು ಹಂಗೆ ತೋರ್ಸನೇ ಇರ್ತಾರ. ವೆಲ್, ಆಖರಿ ಗೋಲ್ಡ್ ಸಿಗ್ತದ ಏನು ಸಿಗಲ್ಲ, ಇದು ಮೂವಿ ನೋಡಿದ್ರೆ ನಿಮಗೆ ಗೊತ್ತದ. ಬಟ್ ಸ್ಕ್ರೀನ್ ಪ್ಲೇ ಮುಟ್ಟ ಸರಿಯಾಗದ. ಜಿಯಾನ್ ವಿಕ್ರಮ್ ಪರ್ಫಾರ್ಮೆನ್ಸ್ ಆಗಲಿ, ಮಾಧವಿಲಕ ಹಾರ್ಡ್ ವರ್ಕ್ ಆಗಲಿ, ಅವ್ರ ಫ್ಯಾಮ್ಲಿದಾಗ ಅಶೋಕ ಅವ್ನ ಮಗ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ರ, ಅವ್ರ ಹಾರ್ಡ್ ವರ್ಕ್ ಆಗಲಿ. ಸೆಕೆಂಡ್ ನಾವು ಮಾತಾಡ್ಬೇಕು ಡ್ಯಾನಿಯಲ್ ಬಗ್ಗೆದಾಗೆ. ವೆಲ್, ಇವರಿಗೆಲ್ಲ ವಯಸ್ಸಿಗೆ ಎಲ್ಲ ಕೂಲಿ ಎಲ್ಲ ರೊಕ್ಕ ಕೊಡ್ತಾನೆ. ಬಟ್ ಅವನಿಗೆ ಬೇಕಾಗದ ಗೋಲ್ಡ್, ಅದು ಗೋಲ್ಡ್ ತೆಗೆದು ಸಿಂಪಲ್ ಮಾತಲ್ಲ, ಅದು ಡ್ಯಾನಿಯಲ್ಗೂ ಗೊತ್ತಾಗಿದೆ. ವೆಲ್, ಇದು ಫಿಲ್ಮ್ ಸ್ಟ್ರೆಂತ್ ನಾವು ಅಂತೀವಿ. ಇದು ಮೂವಿ ನೋಡೋ ಮಟ್ಟಿಗೆ ಒಂದು ಎಲ್ಲೋ ಮುಂದೆ ಹುಚ್ಚಾತರ ಗೋಲ್ಡ್ ತೆಗಿಬೇಕು. ದಿನತನ ಗೋಲ್ಡ್ ಹುಡುಕಿ ಆಡ್ತಾ ಇರ್ತಾರೆ. ಬಟ್ ಇವ್ರಿಗೆ 1% ಗೋಲ್ಡ್ ಸಿಗಲ್ಲ ಬಾಸ್. ಏನೋ ಸಣ್ಣ ಸಣ್ಣ ಪರ್ಸೆಂಟ್ ಸಿಗ್ತದೆ ಗೋಲ್ಡ್. ಬಟ್ ಇಷ್ಟು ಗೋಲ್ಡ್ ಅಲ್ಲಿ ಆದ ತೆಗಿಲಕ್ಕೆ ಇವ್ರಿಗೆ ಆಗಲ್ಲ. ಇದೇ ಫಿಲ್ಮ್ ಸ್ಟ್ರೆಂತ್ ಅದ. ಆಕಡೆ ಇಷ್ಟು ಅವ್ರು ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಒಂದು ಪಾಯಿಂಟ್ ನನಗೆ ಅನ್ಸದ, ವೆಲ್ ಈಗ ಗೋಲ್ಡನ್ನು ಕೊಡ್ರಪ್ಪ ಅಂತ ಒಂದು ಪಾಯಿಂಟ್ ನನಗೆ ಅನಿಸ್ತದ. ಅಷ್ಟು ನೋಡಿ ಅವ್ರ ಕಷ್ಟ ನೋಡಿ ಅಷ್ಟು ನನಗೆ ಅನಿಸ್ತದ, ಇಷ್ಟು ಈಗ ಗೋಲ್ಡನ್ನು ಕೊಡಪ್ಪ ಅಂತ ಅನಿಸ್ತದ. ಬಟ್ ಥೋಡೆ ಹಾರರ್ ಸೀನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಮಾಧವಿಲಕ ಆಗಲಿ, ಮತ್ತು ಅಶೋಕದ ಆಗಲಿ, ಮತ್ತು ಬೇರೆ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಹಾರ್ಡ್ ವರ್ಕ್ ಮುಟ್ಟ ಸರಿಯಾಗಿ ಅನ್ಸದ. ಥೋಡೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರಬೇಕಿತ್ತು, ಇನ್ನೂ ಥೋಡೆ ಎಲಿಮೆಂಟ್ ಇರಬೇಕಿತ್ತು, ಥೋಡೆ ಸರ್ಪ್ರೈಸ್ ಸೀನ್ಸ್ಗಳು ಇರಬೇಕಿತ್ತು, ಇನ್ನೂ ಮಜಾ ಬರ್ತಿತ್ತು. ಒಂದು ಪಾಯಿಂಟ್ ನನಗೆ ಅನ್ಸದ. ಥೋಡೆ ಸೀನ್ಸ್ಗಳು ಕಟ್ ಮಾಡಿ ಬೆಟರ್ ಅನಿಸ್ತು ನನಗೂ. 2 ಗಂಟೆ 10 ನಿಮಿಷ ಮೂವಿ ಇಟ್ಟು ಇನ್ನೂ ಬೆಟರ್ ನನಗೆ ಅನಿಸಿದ್ದು. ಬಟ್ ಓಕೆ, ನೋ ಪ್ರಾಬ್ಲಮ್, ಮೂವಿ ಡಿಸಪಾಯಿಂಟ್ ಅಂತ ಮಾಡಲ್ಲ. ಒಂದು ಮೂವಿ ಒಳಗೆ ಜಾಸ್ತಿ ಪವರ್ಫುಲ್ ಆ್ಯಕ್ಷನ್ ಮೂವಿ ಅಂತರಲ್ಲ, ಸಿಂಪಲ್ ಆ್ಯಕ್ಷನ್ ಅಂತ ಫಿಲ್ಮ್ನಲ್ಲಿ ತೋರಿಸ್ಯಾರ. ಬಟ್ ನೀವು KGF ಅಪ್ಲೇ ಗೋಲ್ಡ್ ಮೂವಿ ಅದ, KGF ಒಳಗೆ ಒಂದು ಮಾಸ್ ಮಸಾಲ ಆ್ಯಕ್ಷನ್ ಮೂವಿ ಇತ್ತು, ಅದೇ ಪ್ರಕಾರ ಮೂವಿ ಅದಂತ ತಿಳ್ಕೊಬೇಡ್ರಿ. ಇದು ಮೂವಿ ಬೇರೆ, ಅದು ಮೂವಿ ಬೇರೆ. ಇಲ್ಲಿ ಜಿಯಾನ್ ವಿಕ್ರಮ್ ಹಾರ್ಡ್ ವರ್ಕ್ ಆಗಲಿ, ಮಾಧವಿಲಕ ಹಾರ್ಡ್ ವರ್ಕ್ ಆಗಲಿ, ಟ್ರೋಗಳು ಮಾಡಿರಲ್ಲ, ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಮತ್ತು ಇಲ್ಲಿ ಚಲೋ ಮಾಡ್ಯಾರ. ಸಣ್ಣ ಜಾತಿ ದೊಡ್ಡ ಜಾತಿ ಅಂತ ತೋರಿಸ್ಲಕ್ಕೆ ಕ್ವಶನ್ ಮಾಡಿಲ್ಲ ಫಿಲ್ಮ್ನಲ್ಲಿ. ಇದು ಪಾಯಿಂಟ್ ನನಗೆ ಇಷ್ಟ ಆಗಿದೆ. ಯಾಕಂದ್ರೆ ಒಂದು ಊರಿನಲ್ಲಿ ಸಾವುಕಾರನ, ಆ ಸಾವುಕಾರ ಎಲ್ಲೋ ಮಂದಿ ಭೂಮಿ ತೋತಾನ, ಈ ಥರ ಒಂದು ಪಾಯಿಂಟ್ ಇತ್ತು ಫಿಲ್ಮ್ನಲ್ಲಿ. ಬಟ್ ಅದು ಜಾಸ್ತಿ ತೋರ್ಸ್ಲಕ್ಕೆ ಇಲ್ಲಿ ಕ್ವಶನ್ ಮಾಡಿಲ್ಲ. ಪಾಯಿಂಟ್ ನನಗೆ ಇಷ್ಟ ಆಗಿದೆ.
ಸ್ಕ್ರೀನ್ ಪ್ಲೇ ಮುಟ್ಟ ಸರಿಯಾಗದ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಂಪಲ್ ನನಗೆ ಅನ್ಸದ, ಏನು ಥಂಗಲಂ ಸಾಂಗ್ ಅದಲ್ಲ ಅದನ್ನು ನನಗೆ ಸರಿಯಾಗಿ ಅನ್ಸದ. ಬಟ್ ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರಬೇಕಿತ್ತು, ಅದು ನೋಡ್ಲಿಕ್ಕೆ ಇನ್ನೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ನನಗೆ ಅನ್ಸೋದು ಒಂದು ಪಾಯಿಂಟ್. ಸೊ ನೀವು ಥಂಗಲಂ ಮೂವಿ ನೋಡಿದ್ರೆ ನಿಮಗೆ ಹೆಂಗೆ ಅನ್ಸದ ಕಾಮೆಂಟ್ ಮಾಡಿ, ವಿಡಿಯೋಕ್ಕೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಹಿಸ್ ಎಕ್ಸಲೆನ್ಸಿ ಮಿಸ್ಟರ್ ಕ್ಲೆಮೆಂಟ್ ದೊರೆ ಅವರು ನಿಮ್ಮ ಸಹಾಯನ ಕೇಳಿಕೊಂಡು